ನಮಸ್ಕಾರ ವೀಕ್ಷಕ ಮಿತ್ರರೆಲ್ಲರಿಗೂ. ನಾನು ನಿಮಗೆ ತೋರಿಸಲಿಕ್ಕೆ ಹೋಗ್ತಾ ಇರುವಂತಹ ನಿವೇಶನ ಇದು ಏನು ಗೇಟೆಡ್ ಪ್ರಾಪರ್ಟಿ, ಮೈಸೂರು ದಟ್ಗಳ್ಳಿ ಪಕ್ಕ ಇರುವಂತಹ ಪೃಥ್ವಿ ಬಡಾವಣೆ. ಇನ್ನೊಮ್ಮೆ ಹೇಳ್ತೀನಿ, ಮೈಸೂರು ದಟ್ಗಳ್ಳಿಗೆ ಹೊಂದಿಕೊಂಡಿರುವಂತಹ ಒಂದು ಮೂಡ ಅನುಮೋದಿತ ಖಾಸಗಿ ಬಡಾವಣೆ, ಅಂದರೆ ಮೂಡ ಅಪ್ರೂವ್ಡ್ ಲೇಔಟ್ ಇದು. ಈಗ ನೀವು ನೋಡ್ತಾ ಇರುವಂತಹ ನಿವೇಶನ ಏನಿದೆ, ದಿಸ್ ಈಸ್ ಅಬೌಟ್ 3108 ಸ್ಕ್ವೇರ್ ಫೀಟ್. 3108 3108 ಸ್ಕ್ವೇರ್ ಫೀಟ್ ಇರುವಂಥದ್ದು. ಮುಂಭಾಗಕ್ಕೆ 40, ಹಿಂಭಾಗಕ್ಕೆ ಅರೌಂಡ್ 78 ಸ್ಕ್ವೇರ್ ಫೀಟ್ ಇರುವಂತಹ ಈಸ್ಟ್ ಫೇಸಿಂಗ್ ಸೈಟ್ ಇದು. ಸೇಲ್ಗಿರುವಂಥದ್ದಿದು. ಪೃಥ್ವಿ ಬಡಾವಣೆ ಎಲ್ಲಿದೆ ಇನ್ನೂ ಕರೆಕ್ಟಾಗಿ ಹೇಳಬೇಕು ಗೊತ್ತಾಗ್ತಾ ಇಲ್ಲ ವೀಕ್ಷಕರಂದರೆ, ಮೈಸೂರು ಮಧ್ಯಭಾಗದಿಂದ ನೀವು ರಾಮಕೃಷ್ಣ ನಗರ ಭಾಳ ಜನಕ್ಕೆ ಗೊತ್ತಿರುತ್ತೆ. ರಾಮಕೃಷ್ಣ ನಗರ ಆದ ನಂತರ ಇರುವಂತಹ ದಟ್ಗಳ್ಳಿ ಇದೆ. ದಟ್ಗಳ್ಳಿಗೆ ಹೊಂದಿಕೊಂಡಿರುವಂತಹ ಈ ಪೃಥ್ವಿ ಬಡಾವಣೆ, ನೀವು ಇವಾಗ ಕಾಣಿಸ್ತಾ ಇರುವಂಥದ್ದು ಪೃಥ್ವಿ ಬಡಾವಣೆಗೆ ಕಟ್ಟಿರುವಂತಹ ಮನೆಗಳು. ನಾನು ಇವಾಗ ತೋರಿಸ್ತಾ ಇರುವಂಥದ್ದು ಇದ್ರ ಮುಂಭಾಗದಲ್ಲಿರುವಂತಹ ದಟ್ಗಳ್ಳಿ. ಇದು ಆಲ್ ದಿಸ್ ಈ ಲೇಔಟ್ ಏನು ಕಾಣ್ತಾ ಇದೆ ನಿಮಗೆ, ಇದೆಲ್ಲ ದಟ್ಗಳ್ಳಿ. ಸೊ ಇದ್ರ ಮುಂಭಾಗದಲ್ಲಿರುವಂಥದ್ದೆಲ್ಲ 20, 30, 20, 30 ನಿವೇಶನಗಳು ಇದ್ರ ಮುಂದೆ ಇರುವಂತಹ. ಇವಾಗ ನೀವು ಕಾಣ್ತಾ ಇದ್ದಿಲ್ಲ ಮನೆಗಳೆಲ್ಲ 20, 30. ಇದ್ರ ಮುಂಭಾಗದಲ್ಲಿರುವಂತಹ 30 ಅಡಿ ರಸ್ತೆ, ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಏರಿಯಾ. ದಟ್ಗಳ್ಳಿಗೆ ಭಾಳ ಪರಿಚಯ ಬೇಕಾಗಿಲ್ಲ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಗೌರ್ಮೆಂಟಿಂದ ಅಲಾಟ್ ಆಗಿರುವಂತಹ ಸೈಟ್ಗಳೇ ಇಲ್ಲೆಲ್ಲ ಇರುವಂಥದ್ದು. ಅದಕ್ಕೆ ಹೊಂದಿಕೊಂಡ್ರೆ ಇಲ್ಲಿಗೆ ದಟ್ಗಳ್ಳಿ ಮುಗಿಯತ್ತೆ. ಇಲ್ಲಿ ಏನು ನಿಮಗೆ ಮನೆಗಳು ಕಾಣ್ತಾ ಇದೆ, ದಟ್ ಈಸ್ ದಿ ಎಂಡ್ ಆಫ್ ದಟ್ಗಳ್ಳಿ. ಇಲ್ಲಿಗೆ ಎಂಡ್ ಆಗುತ್ತೆ. ಅದಾದ ತಕ್ಷಣ ಏನು ಈ ಕಾರ್ ನಿಂತಿದೆ, ಈ ಕಾರ್ ಪಕ್ಕದಲ್ಲಿರುವಂತಹ ಕಾರ್ನರ್ ಪಕ್ಕದ್ದು 3108 ಸ್ಕ್ವೇರ್ ಫೀಟ್ ಇರುವಂತಹ ಈ ಕಾಂಪೌಂಡೆಡ್ ಪ್ರಾಪರ್ಟಿ. ಇವೆಲ್ಲವೂ ಇವಾಗೇನಿದೆ ಈ ಖಾಲಿ ನಿವೇಶನ, ಇದೆಲ್ಲ ಈ ಮನೆ ಏನು ಕಾಣ್ತಾ ಇದೆ ಇವಾಗ ನಿಮಗೆ, ಇವೆಲ್ಲವೂ ಪೃಥ್ವಿ ಲೇಔಟ್ ಅಂತ ಮೈಸೂರು ದಟ್ಗಳ್ಳಿಲಿರುವಂಥದ್ದು. ಸೊ ಭಾಳಷ್ಟು ಜನ ನಾನು ವೀಡಿಯೋ ಮಾಡ್ತಿದ್ದಂಗೆ ಕೇಳುವಂಥ ಇನ್ನೊಂದು ಕ್ವಶನ್ ಏನು ಅಂತಾರೆ, ನೀರಿನ ವ್ಯವಸ್ಥೆ ಏನಿದೆ, ಒಂದು ಯಾವ ಪ್ರಾಧಿಕಾರಕ್ಕೆ ಇದು ಒಳಗೊಡುತ್ತೆ ಅಂತ. ಇಲ್ಲಿಗೆ ಕಬಿನಿ ಕಾವೇರಿ ವಾಟರ್ ಸಪ್ಲೈ ಇರುವಂಥದ್ದು, ನೀರಿನ ತೊಂದರೆ ಇಲ್ಲ, ನಿರಂತರವಾಗಿ ನೀರಿನ ವ್ಯವಸ್ಥೆ ಇರುವಂತಹ ಅನ್ಇಂಟ್ರಪ್ಟೆಡ್ ವಾಟರ್ ಸರ್ವಿಸ್ ಇರುವಂತಹ ಏರಿಯಾ ಒಂದು. ಇನ್ನೊಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೂಡಾದಿಂದ ಖಾತಾ, ಮೂಡಾದಿಂದ ಕಂದಾಯ, ಮೂಡಾದಿಂದ ಟ್ಯಾಕ್ಸ್ ಫಿಕ್ಸ್ ಆಗಿರುವಂತಹ ಏರಿಯಾ ಇದು. ಮೈಸೂರು ದಟ್ಗಳ್ಳಿಗೆ ಹೊಂದಿಕೊಂಡಿರುವಂತಹ ಈ ವಿಡಿಯೋ ಮಾಡಲಿಕ್ಕೆ ಇನ್ನೊಂದು ವಿಶೇಷವಾಗಿರುವಂಥ ವಿಚಾರ ಏನು ಅಂತಂದರೆ, ಯೂಶಲಿ ಮೈಸೂರು ಈ ಭಾಗದಲ್ಲಿ, ಈ ದಟ್ಗಳ್ಳಿ, ರಾಮಕೃಷ್ಣ ನಗರ ಅಥವಾ ಶ್ರೀರಾಮ್ಪುರ ಭಾಗಗಳಲ್ಲಿ ನಿಮಗೆ 40, 60, ಅದಾದ ನಂತರ 50, 80 ಇಷ್ಟೇ ಸೈಜಲ್ಲಿ ಸೈಟ್ಗಳು ಸಿಗೋದು. ಅರೌಂಡ್ 3100, 3000 ಸ್ಕ್ವೇರ್ ಫೀಟಲ್ಲಿ ಸೈಟ್ಗಳು ಸಿಗಲ್ಲ. ಇಲ್ಲಿ ಭಾಳ ಅಪರೂಪದಲ್ಲಿ ಒಂದು ಸೈಟ್ ಇದೆ. ದಿಸ್ ಇಸ್ 3108 ಸ್ಕ್ವೇರ್ ಫೀಟ್ ಈಸ್ಟ್ ಫೇಸಿಂಗ್ ಇದು. ನೀವು ನೋಡ್ಬೋದು ಅದರ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲಿ ನಾನು ಇವಾಗ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಮೈಸೂರು ಮಧ್ಯಭಾಗದಿಂದ ನನ್ನ ಪ್ಯಾಲೇಸ್ನ ಅಲ್ಲಿ ಕನ್ಸಿಡರ್ ಮೈಸೂರು ಸಿಟಿ ಸೆಂಟರ್ ಅಂತ, ಅಲ್ಲಿಂದ ಅಬೌಟ್ 7 ಕಿಲೋಮೀಟರ್ಸಲ್ಲಿರುವಂಥದ್ದು. ಸ್ಕೂಲು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಗಳು, ಶಾಪಿಂಗ್ ಸೆಂಟರ್ಗಳು, ATMs ಇವೆಲ್ಲವೂ ನಿಮಗೆ ನಾನು ಎಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿಂದ ಹಾರ್ಡ್ಲಿ ಅಬೌಟ್ ಅರ್ಧ ಕಿಲೋಮೀಟ್ರ್ ಅಂದರೆ ತುಂಬ ದೂರ ಆಗ್ಬಿಡುತ್ತೆ. ಅಲ್ಲಿಂದ ಒಂದು 100 to 200 ಮೀಟರ್ಸಲ್ಲಿ ನಿಮಗೆಲ್ಲ ಥರ ವ್ಯವಸ್ಥೆ ಇರುವಂಥದ್ದು. ನೀವು ಟಾರ್ ರೋಡ್ ನೋಡ್ತಾ ಇದ್ದೀರಾ, ಕನೆಕ್ಟಿವಿಟಿ ಎಲ್ಲ ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿರುವಂಥದ್ದು. ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಟಾರ್ ರೋಡ್ ಇರ್ಬೋದು, ಎಲೆಕ್ಟ್ರಿಸಿಟಿ, ಸುತ್ತಮುತ್ತಲು ಮನೆಗಳಿದೆಯಾ ಅಂತ ಕೇಳುವಂಥ ಪ್ರಮೇಯ ಇಲ್ಲ. ನೀವು ನೋಡಿ ಈಗ ಭಾಳಷ್ಟು ಮನೆಗಳು ಇರುವಂಥ ಏರಿಯಾ, ಮೋರ್ ದೆನ್ 200 ಮನೆಗಳು ಈ 3 ರೋಡಲ್ಲೇ 4 ರೋಡಲ್ಲೇ ಇದೆ. ಇನ್ನೊಂದು ವಿಚಾರ, ಮನೆ ಕಟ್ಕೊಳ್ಳಿಕ್ಕೆ ಯೋಗ್ಯವಾಗಿರುವಂತಹ ಜಾಗ ನೋಡಿ. ಹೌದು, ಇದು ಮೈಸೂರಿನಲ್ಲಿ ನಿಮಗೆ ಮನೆ ಕಟ್ಕೊಳ್ಳಿಕ್ಕೆ ಯೋಗ್ಯವಾಗಿದೆ ಜಾಗ, ತೊಂದರೆ ಇಲ್ಲ. ಬ್ಯಾಂಕ್ ಲೋನ್ ಸಿಗುತ್ತಾ? ಖಂಡಿತವಾಗ್ಲೂ ಸಿಗುತ್ತೆ. ಈ ವಿಡಿಯೋ ನೋಡ್ತಾ ಇದ್ದು ಇನ್ನೊಮ್ಮೆ ತೋರಿಸ್ತೀನಿ, ಪೃಥ್ವಿ ಬಡಾವಣೆ ಅಂತ ಈ ಜಾಗದ ಹೆಸರು, ಈ ಲೇಔಟಿನ ಹೆಸರು, ಮೈಸೂರು ದಟ್ಗಳ್ಳಿಗೆ ಹೊಂದಿಕೊಂಡಿರುವಂತಹ ಜಾಗ. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡೂ ಕಾಂಟ್ಯಾಕ್ಟ್ ಮೀ ಆರ್ ವಾಟ್ಸ್ಆ್ಯಪ್ ಮೀ. ಅನಂತ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಸರ್ವೇ ಜನ ಸುಖಿನೋ ಭವಂತು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.